ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ನೋಡಿರಿ, ಇವತ್ತಿನ ದಿವಸ ಒಂದು ಇಂಟ್ರೆಸ್ಟಿಂಗ್ ಯಾವುದಪ್ಪ ಅಂದ್ರೆ ಗಿಲ್ಲಿ ಮತ್ತು ರಘು ಅವರ ಫ್ರೆಂಡ್ಶಿಪ್ ಬಿಗ್ ಬಾಸ್ ಇದ್ದಾಗ ಹೇಗಿತ್ತು, ಇನ್ನೂ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಇಲ್ವಾ ಅಂತ ನಿಮಗೂ ಸಹ ಗೊತ್ತಾಯ್ತು. ನೋಡ್ರಿ, ಬಿಗ್ ಬಾಸ್ ಒಳಗೆ ಗಿಲ್ಲಿ ಮತ್ತು ರಘು ಅವರು ಫುಲ್ ಕಾಮಿಡಿ ಐತಿ ನೋಡ್ರಿ. ಒಂದ್ಸತಿ ಅದನ್ನು ನೀವು ಒಂದ್ಸತಿ ನೋಡ್ಕೊಂಡ್ ಬರ್ರಿ. ನೀನು ವಾರಕ್ಕೆ ಒಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ, ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ನೋಡ್ರಿ, ಈ ರೀತಿಯಾಗಿ ಬಿಗ್ ಬಾಸ್ ಒಳಗೆ ಮತ್ತು ರಘು ಮತ್ತು ಗಿಲ್ಲಿ ಅವರ ಕಾಮಿಡಿ ಇದ್ರೆ ಫುಲ್ ಕಾಮಿಡಿ ನೋಡ್ರಿ. ನಿಮಗೆ ಇನ್ನೊಂದ್ಸತಿ ನೋಡಂಗಾಗಿತ್ತೇನ್ರಿ? ಹಂಗಾದ್ರೆ ಇನ್ನೊಂದ್ಸತಿ ನೋಡ್ಕೊಂಬರ್ರಿ. ನೀನು ವಾರಕ್ಕೆ ಒಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ, ಇದನ್ನೇ ಕಿತ್ತಲ್ಲಿ ನಾಟಿ ಮಾಡಿಸ್ಬಿಡು. ನೋಡ್ರಿ, ಈಗ ಬಿಗ್ ಬಾಸ್ ಮುಗಿದು ಹೋಗೈತ್ರಿ. ಆದ್ರೂ ಯಾಕೆ ಈ ಕಾಮಿಡಿಯನ್ನು ನಾವು ನೋಡ್ಬೇಕಪ್ಪ ಅಂದ್ರೆ, ಈಗ ಬಿಗ್ ಬಾಸ್ ಮುಗಿದು ಹೋಗೈತ್ರಿ. ಅದ್ರಾಗ ಗಿಲ್ಲಿ ಅವರು ಗೆದ್ದಾರ ನೋಡ್ರಿ. ಗೆದ್ದಾರೆ. ರಘು ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ, ರಘು ಅವರು 3ನೇ ರನ್ನರ್ ಅಪ್ ಆಗಿ ಹೊಮ್ಯಾರ ನೋಡ್ರಿ ರಘು ಅವರು. ಮತ್ತು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಯಾವುದಪ್ಪ ಅಂದ್ರೆ, ಈ ಗಿಲ್ಲಿ ಮತ್ತು ರಘು ಅವರ ಒಂದು ಕಾಮಿಡಿ ಮತ್ತು ಒಂದು ಫ್ರೆಂಡ್ಶಿಪ್ ಯಾವ ಬಿಗ್ ಬಾಸ್ ಸೀಸನನ್ನು ಆಗಿ ನೋಡ್ರಿ. ಅಂದ್ರೆ 10ನೇ ಸೀಸನ್ ಒಳಗೆ ಸಂತು ಮತ್ತು ಪಂತು ಅಂತ ಇದನ್ನ ಕಾಮಿಡಿ ಮತ್ತು ಒಂದು ಫ್ರೆಂಡ್ಶಿಪ್ ಆಗೈತೆ ನೋಡ್ರಿ. ತದನಂತರದಲ್ಲಿ 11 ಸೀಸನ್ ಯಾವುದೂ ಇಲ್ಲರಿ. 12ನೇ ಸೀಸನ್ ಒಳಗೆ 11 ಸೀಸನ್ ಒಳಗೆ ಧನರಾಜ್ ಮತ್ತು ಹನುಮಂತ್ ಅವರು ಆಗೈತೆ ನೋಡ್ರಿ. ಈಗ ಗಿಲ್ಲಿ ಮತ್ತು ರಘು ಅವರ ಫ್ರೆಂಡ್ಶಿಪ್ ಫುಲ್ ಹಿಟ್ ಆಗೈತೆ ನೋಡ್ರಿ. ಅಂದ್ರೆ ನನಗೆ ಸ್ವಲ್ಪ ಗಿಲ್ಲಿ ಮತ್ತು ರಘು ಅವರ ಫ್ರೆಂಡ್ಶಿಪ್ ಮೇಲೆ ಬಹಳ ಇಷ್ಟ ಆಗೈತೆ ನೋಡ್ರಿ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡೇನಿ ನೋಡ್ರಿ. ಅಂದ್ರೆ ನಿಮಗೂ ಗಿಲ್ಲಿ ಮತ್ತು ರಘು ಅವರು ಇಷ್ಟ ಆಗಿದ್ರಿಂದ ಒಂದು ಲೈಕ್ ಮಾಡಿರಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.